ಸಭಾಧ್ಯಕ್ಷ ನನ್ನ ರಕ್ಷಣೆ ಬರಬೇಕು. ಕಾಮತ್ ನನಗೆ ತಮಿಳಿನ ಅದು ತುಳುದೊಳಗೆ ಏನ್ ಭೇದ ಅಂತ ನನಗೆ ಗೊತ್ತಿಲ್ಲ. ಏನ್ ಭೇದ್ನೋ ಹೊಗಳಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಅಶೋಕ್ ಪೈ ನನಗೇನೋ ಒಂದು ಒಳ್ಳೆ ಹೊಗಳಿದ್ದಾನಂತ ನನ್ನ ಅನಿಸಿಕೆ. ನಮ್ಮ ತುಳು ಭಾಷೆ ಮಾಡಿ ಇವ್ರು ನೀವು ಅವ್ರು ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು. ಯಾಕಂದ್ರೆ ಕಾಮತ್ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಂಗಿಲ್ಲ. ಮಾತಾಡಬೇಡಿ. ಈಗ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನೀವೆದ್ರೆ ನೆನಪಾಗತ್ತ ಮಂತ್ರಿ ಅವರೇ, ಮೊನ್ನೆ ಸಭಾಪತಿ ಒಂದ್ ಸೆಕೆಂಡ್, ನಿಮ್ಗೆ ಅಲ್ಲಿ ಏನ್ ಸಂಶಯ ಬೇಡ. ನಮ್ಮ ತುಳುನಾಡಿನಲ್ಲಿ ಮತ್ತು ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ, ಕೋಪದಲ್ಲಿ ಇಲ್ಲ. ಅದಕ್ಕೆ ನಮ್ಮ ಕೆಲಸವನ್ನು ಮಾಡಿ ಬೇಕು. ನೀವು ಪ್ರೀತಿಯಿಂದ ಬೇಸಿರಂದಾಗ ಇಲ್ಲ 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 ಬಯಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಮಂತ್ರಿಗಳೇ, ಈಗ ಉತ್ತರ ಬರಲಿ. ನೀವು ಉತ್ತರ ಬಿಟ್ಟು ನಿಮ್ಮ ಎರಡು ಬೇರೆ ಮತ್ತೆ ಚರ್ಚೆ ಮಾಡ್ತಿದ್ರಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅದು ಆ ಭಾಗದವ್ರೆ. ಅವಾಗ ಕಾಮತ್ತು ಶಾಸಕರಾಗಿದ್ರು. ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ. ಈಗ ನೆನಪು ಮಾಡಕತ್ತಿ. ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಲ್ಲ, ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ ಫಾಲೋಅಪ್ ನಾಗಿದ್ದಾರೆ. ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರೆದಿವಿ ಮಾನ್ಯ ಅಧ್ಯಕ್ಷರೇ. ಅದಾದ್ಮೇಲೆ ಈಗ ಮೊನ್ನೆ ಹೈದರಾಬಾದಕ್ಕೆ, ಆಂಧ್ರ ಪ್ರದೇಶಕ್ಕೆ ಉರ್ದು ಎರಡನೇ ಭಾಷೆಯಾಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ. ಆ ಸಮಿತಿ ಭೇಟಿಯಾಗಿ ಬಂದಿದೆ. ಅಲ್ಲಿ ಪೂರ್ಣ ಮಾಹಿತಿ ಅಂತ ಹೋದ್ರೆ ವರದಿಯನ್ನ ಇನ್ನೂ ಕೊಟ್ಟಿಲ್ಲ. ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ, ಅದು ವಿಶೇಷವಾಗಿ ತುಳುನಾಡಿನವರು ಬಹಳ ಒಳ್ಳೆ ಜನ, ಬಹಳ ಪ್ರೀತಿ ಇರುವಂತ ಜನ, ಅವ್ರಿಗೆ ನೀವೇನು ಕೇಳ್ತಾ ಇರೋದು ಅದ್ರ ಬಗ್ಗೆ ನಿಮ್ಮ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗನೆ ನಿಮ್ಮನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದರ ಪರವಾಗಿ ನಾವು ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ 3 ವರ್ಷ